So hello everyone. So ಇವತ್ತು ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ KCET PYQ series for upcoming 2026 KCET aspirants from the chapter solutions. So ಬೇಗನೆ first question ನೋಡೋಣ ಹೇಗಿದೆ. So here we have a question which says dimerization of solute molecules in low dielectric constant solvent is due to. So question is based on dielectric constant, right? So Van der factor ನೀವು ಈ ಚಾಪ್ಟರ್ ಓದಿರ್ತೀರಾ ಅಲ್ವಾ. ಸೊ ಡೈಮರೈಸೇಷನ್ ಅಂದ್ರೆ ಏನು, ಡೈಮರೈಸೇಷನ್ ಯಾವ್ದು ಕೇಳಿರ್ತೀರಾ, ಆಬ್ವಿಯಸ್ಲಿ ಅಸೋಸಿಯೇಷನ್ ಆಫ್ ಸೊಲ್ಯೂಟ್ ಮಾಲಿಕ್ಯೂಲ್ಸ್ ಅಲ್ವಾ, ಡಿಸೋಸಿಯೇಷನ್ ಕೇಳಿದ್ದೀರಾ, ಅಸೋಸಿಯೇಷನ್ ಕೇಳಿದ್ದೀರಾ ಅಲ್ವಾ. ಸೊ ಸೇಮ್ ಅದೇ ಟಾಪಿಕ್ ಇಂದ ಈ ಕ್ವೆಶನ್ ಕೇಳಿದ್ದಾರೆ. ಸೊ ಡೈಮರೈಸೇಷನ್ ಅಂದ್ರೆ ಏನು, ಯಾವಾಗ ಎನಿ ಟೂ ಸಲ್ಯೂಟ್ ಪಾರ್ಟಿಕಲ್ಸು ಜಾಯಿನ್ ಆಗುತ್ತೆ, ಅಸೋಸಿಯೇಟ್ ಆಗುತ್ತೆ, ಅದನ್ನ ನಾವು ಡೈಮರೈಸೇಷನ್ ಅಂತೀವಿ. ಸಪೋಸ್ ನನ್ನ ಹತ್ರ ಎ ಅನ್ನೋದು ಒಂದು ಸಲ್ಯೂಟ್ ಮಾಲಿಕ್ಯೂಲ್ ಇದೆ, ಇನ್ನೊಂದು ಎ ಇದೆ, ಅದೇನಾಗುತ್ತೆ ಜಾಯಿನ್ ಆಗ್ತಿದೆ, ಓಕೆನಾ. ಸೊ ಇದೇನಾಗಿದೆ ಡೈಮರ್ ಫಾರ್ಮ್ ಆಗಿದೆ, ಡೈಮರ್. ಸೊ ಅದೇ ಮೂರು ಜಾಯಿನ್ ಆಗಿದ್ರೆ ಟ್ರೈಮರ್ ಅಂತ ಅಂತೀವಿ, ಕರೆಕ್ಟ್. ಸೊ ಹಾಗೆ ಡೈಮರೈಸೇಷನ್ ಆಫ್ ಸಲ್ಯೂಟ್ ಮಾಲಿಕ್ಯೂಲ್ ಇನ್ ಲೋ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಸಾಲ್ವೆಂಟ್. ಸೊ ಈಗ ಲೋ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಮೀನಿಂಗ್ ಏನು, ಯಾವಾಗ ಒಂದು ಸಾಲ್ವೆಂಟ್ ನ ನಾವು ಲೋ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ಅಂತೀವಿ, ವೆನ್ ವಿ ಸೇ ಸಾಲ್ವೆಂಟ್ ಆಸ್ ಲೋ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್, right? So there are few examples like benzene, ether, they have low dielectric constant. So it ಏನು ಮಾಡುತ್ತೆ, low dielectric constant ಯಾಕೆ ಹೇಳ್ತಿದ್ದೀವಿ, low dielectric constant solvent ಅಲ್ಲಿ ಏನಿರುತ್ತೆ ಅಂತ ಅಂದ್ರೆ they cannot keep the ions separate, they cannot keep the ions separation possible ಆಗಿರಲ್ಲ, ions separation ಈಸಿಯಾಗಿ ಮಾಡೋಕ್ಕಾಗಲ್ಲ ಈ ಸಾಲ್ವೆಂಟ್. ಯಾವ ಅಯನ್ಸು, ಸೊಲ್ಯೂಟ್ ಮಾಲಿಕ್ಯೂಲ್ದು ಅಯನ್ಸ್ ಏನಿರುತ್ತೆ ಅದನ್ನ ಸಪ್ರೇಟ್ ಆಗಿ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಇಲ್ಲೇನಾಗುತ್ತೆ, ಆ ಟೈಪ್ ಆಫ್ ಬಾಂಡಿಂಗ್ ಆಗುತ್ತೆ, ಡೈಮರೈಸೇಷನ್ ಆಗ್ತಿದೆ ಅಲ್ವಾ. ಸೊ ಡೈಮರೈಸೇಷನ್ ಆಗಬೇಕು ಅಂತಂದ್ರೆ ಆಬ್ವಿಯಸ್ಲಿ ದೇರ್ ಶುಡ್ ಬಿ ಅ ಟೈಪ್ ಆಫ್ ಬಾಂಡಿಂಗ್ ಬಿಟ್ವೀನ್ ದಿ ಮಾಲಿಕ್ಯೂಲ್ಸ್, ರೈಟ್. ಸೊ ವಾಟ್ ಟೈಪ್ ಆಫ್ ಬಾಂಡಿಂಗ್ ಈಸ್ ಅಬ್ಸರ್ವ್, ಸೊ ವಿ ನೋ ದಟ್ ಇಟ್ ಈಸ್ ಹೈಡ್ರೋಜನ್ ಬಾಂಡಿಂಗ್. Why not coordinate bond? We know that coordinate bond we generally see in complex compounds, right? Ionic bond ಅಂತ ಅಂದ್ರೆ ಆಬ್ವಿಯಸ್ಲಿ ಅಲ್ಲಿ ಪೋಲಾರ್ ಸಾಲ್ವೆಂಟ್ ಇರಬೇಕು. ಲೋ ಡೈಎಲೆಕ್ಟ್ರಿಕ್ ಹೇಳಿದ್ದಾರೆ, ಆಬ್ವಿಯಸ್ಲಿ ಪೋಲಾರ್ ಆಗಿರಲ್ಲ, ಅಂದ್ರೆ ಪೊಲಾರಿಟಿ ಕಡಿಮೆ ಇರುತ್ತೆ ಅಂತ. ಕೋವೆಲೆಂಟ್ ಬಾಂಡ್ ಅಂತ ಅಂದ್ರೆ ಇದರಲ್ಲೂ ಇದು ಪಾಸಿಬಲ್ ಆಗಲ್ಲ. ಸೊ ದ ಆನ್ಸರ್ ಹಿಯರ್ ಇಸ್ ಹೈಡ್ರೋಜನ್ ಬಾಂಡಿಂಗ್. ಸೊ ಸಾಲ್ವೆಂಟ್ ಮಾಲಿಕ್ಯೂಲ್ ಡೈಮರೈಸೇಷನ್ ಆಗ್ತಿದೆ ಯಾವ್ದ್ರಲ್ಲಿ, ಅ ಸಾಲ್ವೆಂಟ್ ವಿಚ್ ಇಸ್ ಹ್ಯಾವಿಂಗ್ ಲೋ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ವಿಚ್ ಇಸ್ ಡ್ಯೂ ಟು ಹೈಡ್ರೋಜನ್ ಬಾಂಡ್. ಡನ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ವೇಪರ್ ಪ್ರೆಷರ್ ಆಫ್ ಅ ಸೊಲ್ಯೂಷನ್ containing 18 gram of glucose and 178.2 grams of water at 100 degrees Celsius. ಸೊ ಏನು ಕೇಳಿದ್ದಾರೆ, ವೇಪರ್ ಪ್ರೆಷರ್ ಕೇಳಿದ್ದಾರೆ. ಸೊ ಇನ್ನೇನು ಕೊಟ್ಟಿದ್ದಾರೆ, ಅದರ್ ದನ್ ದಟ್ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ವಾಟರ್ ಅಟ್ 100 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾರೆ. ಪ್ಯೂರ್ ವಾಟರ್ ಅಂತ ಅಂದರೆ ಆಬ್ವಿಯಸ್ಲಿ ಏನಾಗಿರಬೇಕು, ಇದು P0 ಆಗಿರಬೇಕು, ಕರೆಕ್ಟಾ. ಪ್ಯೂರ್ ವಾಟರ್ ಹೇಳಿದ್ದಾರೆ. ಓಕೆ, ಸೊ ಈಗ ನಮಗೆ ಫೈಂಡ್ ಔಟ್ ಏನು ಮಾಡಬೇಕಾಗಿರೋದು, ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್. ವಿ ನೀಡ್ ಟು ಫೈಂಡ್ ಔಟ್ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್. ಸೊ ಲೆಟ್ಸ್ ರೈಟ್ ಆನ್ ದ ಫಾರ್ಮುಲಾ. ಬಿಫೋರ್ ದ್ಯಾಟ್ ಇಲ್ಲಿ ನಮಗೆ ಅಂದಾಜು ನಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕಾಗಿರೋದು ಅಂತ ಅಲ್ವಾ. ಸೊ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು ಇಲ್ಲಿ, ಸೊ ಇಲ್ಲಿ ನಮಗೆ ಸೊಲ್ಯೂಟ್ ಯಾವ್ದು ಹೇಳ್ತಾರೆ, ಗ್ಲೂಕೋಸು ಸೊಲ್ಯೂಟ್ ಆಗಿದೆ, ಗ್ಲೂಕೋಸ್ ಸೊಲ್ಯೂಟ್ ಆಗಿದೆ, ವಾಟರು ಸಾಲ್ವೆಂಟ್ ಆಗಿದೆ, ಕರೆಕ್ಟಾ. ಓಕೆ, ಸೊ ಗ್ಲೂಕೋಸ್ ಏನು, ಇಟ್ಸ್ ಅ ನಾನ್ ವಾಲಟೈಲ್ ಸೊಲ್ಯೂಟ್ ಆಬ್ವಿಯಸ್ಲಿ. ಸೊ ಇದರಿಂದ ಆಬ್ವಿಯಸ್ಲಿ ಏನಾಗುತ್ತೆ, ವೇಪರ್ ಪ್ರೆಷರ್ ರಿಡ್ಯೂಸ್ ಆಗಬೇಕು. ನಾವಿಲ್ಲಿ ಏನು ಮಾಡೋಣ, ಫಾರ್ಮುಲಾ ತಗೋಣ. ಯಾವ ಫಾರ್ಮುಲಾ ತಗೋತೀವಿ, ಫಸ್ಟು ಮೋಲ್ಸ್ ಫೈಂಡ್ ಔಟ್ ಮಾಡೋಣ, ನಂಬರ್ ಆಫ್ ಮೋಲ್ಸ್ ಆಫ್ ಗ್ಲೂಕೋಸ್. ಸೊ ನಂಬರ್ ಆಫ್ ಮೋಲ್ಸ್ ಫೈಂಡ್ ಔಟ್ ಮಾಡಬೇಕು ಅಂತ ಅಂದರೆ ನಮಗೆ ಗೊತ್ತಿದೆ ಮಾಸ್ ಬೈ ಮಾಲಿಕ್ಯುಲರ್ ಮಾಸ್ ಬೇಕು, ಕರೆಕ್ಟಾ. ಸೊ ಮಾಸ್ ಆಫ್ ಗ್ಲೂಕೋಸ್ ಕೊಟ್ಟಿದ್ದಾರೆ 18 ಗ್ರಾಮ್. ಮಾಲಿಕ್ಯುಲರ್ ಮಾಸ್ ಏನು ಗ್ಲೂಕೋಸು ನಮಗೆ ಗೊತ್ತಿದೆ, ಇಟ್ ಈಸ್ 180. ಸೊ ಇಫ್ ಐ ಫೈಂಡ್ ಔಟ್ ದಿಸ್, ಇಫ್ ಐ ಸಾಲ್ವ್ ದಿಸ್, ಇಟ್ ಈಸ್ ಗೋನ್ ಟು ಬಿ 0.1 ಮೋಲ್, ಕರೆಕ್ಟ್. ಸೊ ಹಾಗೆ ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಫೈಂಡ್ ಔಟ್ ಮಾಡೋಣ, ಮಾಸ್ ಬೈ ಮಾಲಿಕ್ಯುಲರ್ ಮಾಸ್ ಏನಾಗಿರುತ್ತೆ 178.2 ಡಿವೈಡೆಡ್ ಬೈ 18. ಸೊ ಇಲ್ಲಿ ಸಾಲ್ವ್ ಮಾಡಿದ್ರೆ ನಮಗೆ ಏನು ಬರುತ್ತೆ, 9.9 ಮೋಲ್ ಬರುತ್ತೆ, ಕರೆಕ್ಟಾ. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಲೂಕೋಸ್, ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಫೈಂಡ್ ಔಟ್ ಮಾಡಿದ್ದೀವಿ, ಮೋಲ್ಸ್ ಫೈಂಡ್ ಔಟ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಸ್ಟೆಪ್ ಏನು, ಮೋಲ್
ಫ್ರಾಕ್ಷನ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ನಮಗೆ ಏನು ಫೈಂಡ್ ಔಟ್ ಮಾಡಬೇಕಾಗಿರೋದು ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್. ಸೊ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕಂದ್ರೆ ಆಬ್ವಿಯಸ್ಲಿ ವಿ ನೀಡ್ ಟು ಯೂಸ್ ರಾಲ್ಸ್ ಲಾ ಫಾರ್ಮುಲಾ, ಕರೆಕ್ಟ್ ಅಲ್ಲ? ಸೊ ರಾಲ್ಸ್ ಲಾ ಫಾರ್ಮುಲಾ ಯೂಸ್ ಮಾಡೋಣ ಇಲ್ಲಿ. Vapor pressure of solution is equal to mole fraction of water into vapor pressure of water. ಇಲ್ಲ ವಾಟರ್ ಸಾಲ್ವೆಂಟ್ ಆಗಿ ಯೂಸ್ ಮಾಡಿದ್ವಿ, ಸೊ ಇದು ಹಾಕೋತಿದ್ದೀವಿ. ಸೊ ಈಗ ಮೋಲ್ ಫ್ರಾಕ್ಷನ್ ಫೈಂಡ್ ಔಟ್ ಮಾಡಬೇಕು. ಮೋಲ್ ಫ್ರಾಕ್ಷನ್ ನಮಗೆ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ, ಸೊ ಮೋಲ್ ಫ್ರಾಕ್ಷನ್ ಆಫ್ ವಾಟರ್ ಫೈಂಡ್ ಔಟ್ ಮಾಡೋದಕ್ಕೆ ನಮಗೆ ಗೊತ್ತಿದೆ. ಯಾವ ಫಾರ್ಮುಲಾ ಗೊತ್ತಿದೆ? ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಮೋಲ್ಸ್. ಸೊ ವಾಟರ್ ಪ್ಲಸ್ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಲೂಕೋಸ್ ಯೂಸ್ ಮಾಡೋಣ ಇಂಟು ವೇಪರ್ ಪ್ರೆಷರ್ ಆಫ್ ವಾಟರ್ ಕೊಟ್ಟಿದ್ದಾರಾ? ಎಸ್, ವೇಪರ್ ಪ್ರೆಷರ್ ಆಫ್ ಪ್ಯೂರ್ ವಾಟರ್ ಕೊಟ್ಟಿದ್ದಾರೆ, ವಿಚ್ ಇಸ್ 760. ಬಿಫೋರ್ ದ್ಯಾಟ್ ಲೆಟ್ ಮೀ ಎರೇಸ್ ದಿಸ್. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಈಗ ನಾನು ಹಾಗೆ ಬರೀತಿದ್ದೀನಿ, I'm writing as it is. So number of moles of water, what is number of moles of water here? 9.9. Number of moles of water 9.9. Number of moles of glucose, how much it is? 0.1. ಸೊ ಇದನ್ನು ಸಾಲ್ವ್ ಮಾಡಬೇಕು. ಇಂಟು ನಮ್ಗೆ ಏನು ಆನ್ಸರ್ ಬರುತ್ತೆ ಅದ್ರ ಜೊತೆ ಇಂಟು ನಾವೇನು ಮಾಡಬೇಕಾಗೋದು 760 ಹಾಕ್ತೀವಿ. ಓಕೆ, ಸೊ ಫೈನಲಿ ದ ಆನ್ಸರ್ ವೆನ್ ಯು ಸಾಲ್ವ್ ದಿಸ್ ಯು ಆರ್ ಗೋನ್ ಟು ಗೆಟ್ ಆಸ್ 752.4. So your answer is option B is the right answer. Simple question, direct substitution, ಜಾಸ್ತಿ ಕಾಂಪ್ಲೆಕ್ಸ್ ಮಾಡಿಲ್ಲ, ಈಸಿಯಾಗಿ ಅಟೆಂಡ್ ಮಾಡ್ಬೋದು ಅಲ್ವಾ? So let's move on to our next question. So here the question is, a mixture of phenol and aniline shows negative deviation from Raoult's law. ಏನು ಹೇಳ್ತಿದ್ದಾರೆ? Phenol and aniline is showing negative deviation from Raoult's law. This is due to formation of. So negative deviation ತೋರಿಸ್ತಿದೆ, ಆದರೆ ಯಾಕೆ? Why it is showing negative deviation? ಸೊ ಈಗ ನಮಗೆ ಗೊತ್ತಿದೆ ಜನರಲ್ ಆಗಿ ಇಲ್ಲಿ ಪಾಸಿಟಿವ್ ಡಿವಿಯೇಷನ್ ತೋರಿಸಿದೆ. ಪಾಸಿಟಿವ್ ಡಿವಿಯೇಷನ್ ಅಂದ್ರೆ ಏನು? ಓಕೆ, ಈ ಡಿಫ್ರೆನ್ಸ್ ನೋಡೇ ಬರೋಣ. ಪಾಸಿಟಿವ್ ಡಿವಿಯೇಷನ್ ಮತ್ತು ನೆಗೆಟಿವ್ ಡಿವಿಯೇಷನ್ ಡಿಫ್ರೆನ್ಸ್. ಪಾಸಿಟಿವ್ ಡಿವಿಯೇಷನ್ ಅಲ್ಲಿ ನಾವೇನು ನೋಡ್ತೀವಿ? ಎ ಬಿದು ಇಂಟ್ರಾಕ್ಷನ್ ಏನಾಗಿರುತ್ತೆ, ವಿಚ್ ಇಸ್ ಲೆಸ್ ದ್ಯಾನ್ ಎ ಆ್ಯಂಡ್ ಬಿ ಬಿ ಆಗಿರುತ್ತೆ. ಅದೇ ನೆಗೆಟಿವ್ ಡಿವಿಯೇಷನಲ್ಲಿ ಎ ಬಿದು ಇಂಟ್ರಾಕ್ಷನು ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ಎ ಆ್ಯಂಡ್ ಬಿ ಬಿ. ಇಟ್ ಈಸ್ ಕ್ವೈಟ್ ಬಿಗರ್ ದ್ಯಾನ್ ಎ ಆ್ಯಂಡ್ ಬಿ ಬಿ, right? So now if it is showing negative deviation, when it means the interaction is quite bigger. So interaction ಜಾಸ್ತಿ ಇದೆ ಅಂತಾರೆ, ಬಾಂಡಿಂಗ್ ಇರಬೇಕಾ? ಸೊ ಯಾವ ಟೈಪ್ ಆಫ್ ಬಾಂಡಿಂಗ್ ಇರುತ್ತೆ ಇಲ್ಲಿ? ಪೋಲಾರ್ ಕೋವಲ್ ನೋಡ್ತೀವಾ, ನಾನ್ ಪೋಲಾರ್ ನೋಡ್ತೀವಾ, ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ನೋಡ್ತೀವಾ, ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ನೋಡ್ತೀವಾ, ಕರೆಕ್ಟಾ? ಸೊ ಹಿಯರ್ ನಮಗೆ ಫಿನಾಲಲ್ಲಿ ನೋಡಬೇಕು. ಫಿನಾಲಲ್ಲಿ ಏನಿದೆ? ಫಿನಾಲ್ ಸ್ಟ್ರಕ್ಚರ್ ನೋಡಲ್ವಾ? ದಿಸ್ ಇಸ್ ಫಿನಾಲ್, ಕರೆಕ್ಟ್? ಫಿನಾಲಲ್ಲಿ OH ಗ್ರೂಪ್ ಇದೆ, ಅನಿಲಿನಲ್ಲಿ ಏನಿರುತ್ತೆ? NH2 ಗ್ರೂಪ್ ಇರುತ್ತೆ. ಸೊ ಇಲ್ಲಿ ಯಾವ ಟೈಪ್ ಆಫ್ ಬಾಂಡಿಂಗ್ ನೋಡ್ತಿದ್ದೀರಾ? ಆಬ್ವಿಯಸ್ಲಿ ಹೈಡ್ರೋಜನ್ ಬಾಂಡಿಂಗ್ ನೋಡ್ತಿದ್ದೀರಾ. ಸೊ ಆಬ್ವಿಯಸ್ಲಿ ಹೈಡ್ರೋಜನ್ ಬಾಂಡಿಂಗ್ ಇಸ್ ಗೋನ್ ಟು ಬಿ ಆನ್ಸರ್. ಆದರೆ ಇಲ್ಲಿ ಇಂಟರ್ ಆ್ಯಂಡ್ ಇಂಟ್ರಾ ಎರಡು ಹೇಳಿದ್ದಾರೆ. ಇಂಟ್ರಾ ಅಂದರೆ ಏನು ಹೇಳಿ? ಇಟ್ಸ್ ವಿತ್ ಇನ್ ದ ಮಾಲಿಕ್ಯೂಲ್. ಮಾಲಿಕ್ಯೂಲ್ ಒಳಗಡೆನೇ ನಮಗೆ ಹೈಡ್ರೋಜನ್ ಬಾಂಡಿಂಗ್ ನೋಡ್ತೀವಿ. ವಿತಿನ್ ಒನ್ ಮಾಲಿಕ್ಯೂಲಲ್ಲೇ ನಾವು ಬಾಂಡಿಂಗ್ ನೋಡ್ತೀವಿ ಅಂತ ಅಂದರೆ ಅದು ಇಂಟ್ರಾ ಆಗಿರುತ್ತೆ. ಇಂಟರ್ ಅಂತ ಅಂದರೆ ಇನ್ ಬಿಟ್ವೀನ್ ಟು ಮಾಲಿಕ್ಯೂಲ್ಸ್. ಸೊ ಆಬ್ವಿಯಸ್ಲಿ ಇಲ್ಲಿ ಅನಿಲಿನ್ ಒಂದು ಮಾಲಿಕ್ಯೂಲ್, ಫಿನಾಲ್ ಒಂದು ಮಾಲಿಕ್ಯೂಲ್ ಅಲ್ವಾ? ಸೊ ಇಟ್ ಈಸ್ ಎ ಇಂಟರ್ ಮಾಲಿಕ್ಯೂಲ್ ಹೈಡ್ರೋಜನ್ ಬಾಂಡಿಂಗ್, ಇಂಟ್ರಾ ಆಗಿರೋದಿಲ್ಲ ಅಲ್ವಾ? ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್. ಕ್ಲಿಯರ್? ಓಕೆ, ಸೊ ಮುಂದೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್. So we have our next question. Which one of the following pair will show positive deviation from Raoult's law? ಯಾವುದು ಪಾಸಿಟಿವ್ ಡಿವಿಯೇಷನ್ ಕೊಡುತ್ತೆ? ಡೈರೆಕ್ಟ್ ಕ್ವೆಶನ್. ನಿಮ್ಗೆ ಎಕ್ಸಾಂಪಲ್ಸ್ ಯಾವ್ದು ಇರುತ್ತೆ ಅಂತಂದರೆ ಈಸಿಯಾಗಿ ಇದನ್ನು ಡೈರೆಕ್ಟಾಗಿ ಕ್ವೆಶನ್ ಕೊಟ್ಟಿದ್ದಾರೆ, ಈಸಿಯಾಗಿ ಮಾಡ್ಬೋದು. ಸೊ ವಾಟರ್ ವಿತ್ HCl, ವಾಟರ್ ವಿತ್ HNO3 ನಮಗೆ ಗೊತ್ತಿದೆ. ಆಬ್ವಿಯಸ್ಲಿ ನೆಗೆಟಿವ್ ಡಿವಿಯೇಷನ್ ತೋರಿಸುತ್ತೆ ಅಂತ ಅಲ್ವಾ? ನೆಗೆಟಿವ್ ಡಿವಿಯೇಷನ್. ಅಸಿಡಿನ್ ಕ್ಲೋರೋಫಾರ್ಮ್, ಇಟ್ ಈಸ್ ಆಲ್ಸೋ ಶೋಸ್ ನೆಗೆಟಿವ್ ಡಿವಿಯೇಷನ್. ಸೊ ವಿ ಆರ್ ಲೆಫ್ಟ್ ವಿತ್ ಬೆನ್ಸಿನ್ ಆ್ಯಂಡ್ ಮೆಥನಾಲ್. ಬೆನ್ಸಿನ್ ಮೆಥನಾಲ್ ಏನು ತೋರಿಸಿದೆ? ಪಾಸಿಟಿವ್ ಡಿವಿಯೇಷನ್ ತೋರಿಸುತ್ತೆ. ಸೊ ಇದಕ್ಕೂ ನಮಗೆ ರೀಸನ್ ಸ್ವಲ್ಪ ಗೊತ್ತಿರಬೇಕು ಅಂತ ಇದ್ದರೆ, ಮೆಥನಾಲಲ್ಲಿ ಏನಿದೆ? OH ಗ್ರೂಪ್ ಇದೆ ಅಲ್ವಾ? ಸೊ ಯಾವಾಗ ಮೆಥನಾಲ್ ಗ್ರೂಪಲ್ಲೇ ಈಗ ಮೆಥನಾಲ್ ಮಾಲಿಕ್ಯೂಲ್ಸಲ್ಲೇ ನಮ್ಮ ಹತ್ರ ಚೆನ್ನಾಗಿ ಬಾಂಡಿಂಗ್ ಇರುತ್ತೆ. ಯಾವಾಗ ಅದನ್ನು ನಾವು ಬೆನ್ಸಿನಲ್ಲಿ ಹಾಕ್ತೀವಿ,
ಆ ಬಾಂಡಿಂಗು ವೀಕ್ ಆಗಿಬಿಡುತ್ತೆ. ಸೊ ಬಾಂಡಿಂಗ್ ವೀಕ್ ಆಗುತ್ತೆ ಅಂತ ನಾವು ಏನಾಗಬೇಕು ಹೇಳಿ, ಆಬ್ವಿಯಸ್ಲಿ ಪಾಸಿಟಿವ್ ಡಿವಿಯೇಷನ್ ತೋರಿಸುತ್ತೆ. ಸಿಂಪಲ್. ಸೊ ಹಿಯರ್ ಇಟ್ ಶೋಸ್ ಪಾಸಿಟಿವ್ ಡಿವಿಯೇಷನ್. ಓಕೆ, ಸೊ ಹೀಗೆ ಇನ್ನೂ ಕ್ವೆಶನ್ಸ್ ನೀಡ್ತು ಮಾಡೋಣ ಅಂತ ಇದ್ದೀವಿ. ಸೊ share this video to your friends and your siblings, whoever is preparing for this particular exams and who want to build their competitive level. ಅವ್ರಿಗೆ ಶೇರ್ ಮಾಡಿ ವಿಡಿಯೋನ. ಓಕೆ, and see you in the next video. See you in next video. Till then, bye bye and smile.